ಮುಂಗಾರು ಅಧಿವೇಶನ ಶುರುವಾಗಿದ್ದು ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಸದನದ ಒಳಗೂ ಮತ್ತೆ ಹೊರಗೂ ಹೋರಾಟ ನಡೆಸಲು ಜೊತೆಗೆ ಬರದ ವಿಚಾರವಾಗಿ ರೈತರ ಪರ ನಿಲ್ಲುವುದು ಸೇರಿದಂತೆ ಹಲವು ವಿಚಾರಗಳನ್ನು ಸದನದಲ್ಲಿ ಚರ್ಚೆ ಮಾಡಿ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಈಗ ಬಿಜೆಪಿ ಪಾಳೆಯ ರಣತಂತ್ರವನ್ನು ಹೆಣೆದಿದೆ. ನಾಗೇಂದ್ರಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಬಿಜೆಪಿ ಕೆಂಡ. ಸದನದ ಒಳಗೆ ಹೊರಗೆ ಪ್ರತಿಭಟನೆಗೆ ನಿರ್ಧಾರ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ಸಚಿವರಾಗಿದ್ದ ಬಿ ನಾಗೇಂದ್ರ ವಾಲ್ಮೀಕಿ ನಿಗಮದ 187 ಕೋಟಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಕೇಳಿಬಂದಿತ್ತು. ಸದನದಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಅವರು 187 ಕೋಟಿ ಅಲ್ಲ, ಬರೀ 87 ಕೋಟಿ ಅಂತ ಸದನದಲ್ಲಿ ಒಪ್ಪಿಕೊಂಡಿದ್ರು. ಪ್ರಕರಣದಲ್ಲಿ ಅಧಿಕಾರಿ ಚಂದ್ರಶೇಖರ್ ಅನ್ನೂರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಬಳಿಕ ಪೊಲೀಸರು ಪ್ರಕರಣ ಭೇದಿಸಿದಾಗ ಹಣ ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಆಗಿರುವುದು ದೃಢವಾಗಿತ್ತು. ಇದರಿಂದ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡುವುದಷ್ಟೇ ಅಲ್ಲದೆ ಜೈಲಿಗೂ ಕೂಡ ಹೋಗಬೇಕಾಯಿತು. ಇದರ ಕ್ರೆಡಿಟ್ ಅನ್ನು ವಿಪಕ್ಷ ಬಿಜೆಪಿ ತೆಗೆದುಕೊಂಡಿತ್ತು. ಆದ್ರೀಗ ಬಿ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ಅವಕಾಶ ನೀಡಿದ್ದಕ್ಕೆ ವಿಪಕ್ಷ ಬಿಜೆಪಿ ಕೆಂಡ ಮಂಡಲವಾಗಿದೆ. ಯಾವುದೇ ಕಾರಣಕ್ಕೂ ಸಚಿವರಾಗಿ ನಾಗೇಂದ್ರ ಆ ಸ್ಥಾನದಲ್ಲಿ ಕೂರಬಾರದು, ರಾಜೀನಾಮೆ ಪಡೆಯದಿದ್ರೆ ಅಧಿವೇಶನ ನಡೆಸಲು ಬಿಡಲ್ಲ ಅಂತ ಪಟ್ಟು ಹಿಡಿದಿವೆ. ಹೀಗಾಗಿ ಇಂದು ವಿಧಾನಸೌಧದ ಭುವನೇಶ್ವರಿ ಪ್ರತಿಮೆ ಎದುರು ಬಿಜೆಪಿ ಬೆಳಗ್ಗೆ 9 ಗಂಟೆಗೆ ಪ್ರತಿಭಟನೆ ನಡೆಸಿ ಸದನದ ಒಳಗೂ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಲಿದ್ದಾರೆ. ನಾಗೇಂದ್ರ ಅವರು ಕಳೆದ ಈ ಅಸೆಂಬ್ಲಿಯಲ್ಲಿ ಅವ್ರನ್ನ 187 ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ ಅಂತೇಳಿ, ಸರ್ಕಾರದ ಹಣ ಲೂಟಿ ಹೊಡೆದಿದ್ದಾರೆ ಅಂತೇಳಿ ಅವ್ರನ್ನ ವಜಾ ಮಾಡಲಾಯಿತು. ಮತ್ತೆ ಇದೇ ಸದನದಲ್ಲಿ ಅವ್ರನ್ನ ಮತ್ತೆ ವಾಪಸ್ ತಗೊಂತಾ ಇದ್ದಾರೆ. ಅದಕ್ಕೆ ಇದನ್ನ ಮೊದಲ ದಿನನೇ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೋರಾಟವನ್ನು ಫಿಕ್ಸ್ ಮಾಡಿದ್ದೀನಿ. ಅವ್ರ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿದೆ. ಇನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಎಸ್ಸಿ ಸಮುದಾಯದ ಮೀಸಲಾತಿ 15ರಿಂದ 17% ಹಾಗೂ ಎಸ್ಟಿ ಮೀಸಲಾತಿ 3ರಿಂದ 7%ಗೆ ಹೆಚ್ಚಿಸಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಕೆಲ ಕಾನೂನು ತೊಡಕಿನಿಂದ ಮೀಸಲಾತಿ ಹಿಂದಿನಂತೆಯೇ 15% ಮತ್ತು 3%ಗೆ ಇಳಿಸಿದ್ದು, ಮೀಸಲಾತಿ ಹೆಚ್ಚಿಸಿ ಸಮುದಾಯಕ್ಕೆ ಆಗ್ತಿರೋ ಅನ್ಯಾಯ ಸರಿಪಡಿಸುವಂತೆ ಬಿಜೆಪಿ ಆಗ್ರಹ ಮಾಡಲಿದೆ. ಅಲ್ಲದೆ ಈ ಹಿಂದೆಯೇ ನಿರ್ಧಾರ ಮಾಡಿದಂತೆ ಬರ, ಕೆಪಿಎಸ್ಸಿ ಹಗರಣ, ಪರೀಕ್ಷಾ ಅಕ್ರಮಗಳು, ಕಸದ ವಿಷಯ ಸೇರಿದಂತೆ ಹಲವಾರು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಲಿದ್ದಾರೆ. ಒಟ್ನಲ್ಲಿ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ಪಾಳೆಯ ಸಜ್ಜಾಗಿದ್ದು, ಇದಕ್ಕೆ ಆಡಳಿತ ಪಕ್ಷ ಹೇಗೆ ಉತ್ತರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಷ್ಟೇ.